ಯೋಬನು 42ನೇ ಅಧ್ಯಾಯ 2ನೆಯ ವಾಕ್ಯ. ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯೆಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ. ಈ ವಾಕ್ಯದಲ್ಲಿ ಯೋಬನು ತನ್ನ ದುಸ್ಥಿತಿಯ ಮಧ್ಯದಲ್ಲಿ ಕೂಡ ದೇವರನ್ನ ಕೀರ್ತಿಸುತ್ತಾ ತನ್ನ ನಂಬಿಕೆಯನ್ನು ಪ್ರಕಟಿಸುವವನಾಗಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಯೋಬನು ತನ್ನ ದುರವಸ್ಥೆಯ ಕಾಲದಲ್ಲಿ ಹಲವಾರು ವಿರೋಧಗಳನ್ನು, ಸ್ನೇಹಿತರಿಂದ ಬಂದಂಥ ವಿರೋಧ, ಸ್ವಂತ ಜನರಿಂದಲೇ ಬಂದಂಥ ವಿರೋಧ, ಹೆಂಡತಿಯಿಂದಲೇ ಬಂದಂಥ ಚುಚ್ಚು ಮಾತುಗಳು, ನಷ್ಟಗಳು, ವೇದನೆಗಳು, ಇದೆಲ್ಲದರ ಮಧ್ಯದಲ್ಲಿ ಕೂಡ ತನ್ನ ನಂಬಿಕೆಯನ್ನು, ಯಥಾರ್ಥ ಚಿತ್ತವನ್ನು ಬಿಡದೆ ಎಲ್ಲದರ ಮಧ್ಯದಲ್ಲಿ ಕೂಡ ತಾಳ್ಮೆಯಿಂದ ದೇವರಿಗೆ ಮೆಚ್ಚುಗೆಯಾಗಿ ನಡೆದುಕೊಂಡನು. ಅದರ ನಂತರ ದೇವರೊಂದಿಗೆ ಮಾತನಾಡಿ ಹಲವಾರು ಕಾರ್ಯಗಳನ್ನು ಹೇಳಿದ ಮೇಲೆ ಕೊನೆಯದಾಗಿ ಯೋಬನು ಹೇಳುತ್ತಾ ಇರುವಂಥದ್ದು, ದೇವರೇ, ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲಿಯೆಂತಲೂ ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲವೆಂತಲೂ ತಿಳಿದುಕೊಂಡೇ ಇದ್ದೇನೆ ಎಂಬುದಾಗಿ. ನೋಡುವಾಗ ಇನ್ನೂ ಕೂಡ ಅವನ ದುಸ್ಥಿತಿ ಬದಲಾಗಿಲ್ಲ, ಇನ್ನೂ ಕೂಡ ಅದೇ ಅವಸ್ಥೆಯಲ್ಲೇ ಇದ್ದಾನೆ. ಆದರೆ ದೇವರನ್ನು ನೋಡಿ ಅವನು ಹೇಳುತ್ತಿರುವಂಥ ಮಾತು, ಯಾವ ಸಂಕಲ್ಪವೂ ಕೂಡ ನಿನಗೆ ಅಸಾಧ್ಯವಲ್ಲ, ನೀನು ಸರ್ವಶಕ್ತರು, ನೀನು ಅಂದುಕೊಂಡದನ್ನು ಖಂಡಿತವಾಗಿ ಮಾಡುತ್ತೀಯ ಎಂಬುದಾಗಿ ದೇವರನ್ನ ಘನಪಡಿಸುವಂಥ ಮಾತುಗಳನ್ನೇ ಆಡುತ್ತಾ ಇದ್ದಾನೆ. ಅಂದರೆ ನಮ್ಮ ಅವಸ್ಥೆಗಳು ಹೇಗೆ ಇದ್ದರೂ ಕೂಡ ದೇವರ ಘನತೆಯನ್ನ, ದೇವರ ಗೌರವವನ್ನ ಕಡಿಮೆ ಮಾಡದಂತೆ ನಾವು ವರ್ತಿಸುವಂಥದ್ದು, ಆಲೋಚಿಸುವಂಥದ್ದು, ಮಾತನಾಡುವಂಥದ್ದು, ಎಲ್ಲ ಕಾರ್ಯಗಳಲ್ಲಿ ಕೂಡ ಎಚ್ಚರಿಕೆಯಿಂದ ನಡೆದುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ನಾವು ಅಂದುಕೊಂಡದ್ದು ನೆರವೇರದೆ ಹೋಗುವಾಗ ಅಥವಾ ಏನೋ ವೇದನೆಯುಂಟು ಮಾಡುವಂಥ ಇಕ್ಕಟ್ಟಿನ ಕಾರ್ಯಗಳು, ಕೆಲವೊಂದು ವಿರೋಧವಂಥ ಕಾರ್ಯಗಳು ಎದ್ದ ಕೂಡಲೇ ಅಯ್ಯೋ ದೇವರು ಎಲ್ಲಿ, ನಮ್ಮ ಪ್ರಾರ್ಥನೆಯನ್ನು ಕೇಳುತ್ತಾ ಇಲ್ಲವಲ್ಲ ಎಂಬುದಾಗಿ ದೇವರ ಮೇಲಿರುವಂಥ ನಂಬಿಕೆಯನ್ನು ಕುಂದಿಸಿಕೊಂಡವರು ಆತನ ಘನತೆಗೆ, ಆತನ ಗೌರವಕ್ಕೆ ವಿರೋಧವಂತ ಮಾತುಗಳನ್ನು ಆಡುವವರಾಗಿ ಬದಲಾಗಿ ಬಿಡುತ್ತೇವೆ. ಇದು ನಮ್ಮ ಜೀವಿತಗಳ ಬದಲಾವಣೆಗೆ, ನಮ್ಮ ದುರವಸ್ಥೆಗಳ ಬದಲಾವಣೆಗೆ, ದೇವರು ನಮ್ಮನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸುವುದಕ್ಕೆ ದೊಡ್ಡ ತಡೆಯಾಗಿ ಮಾರ್ಪಡುತ್ತದೆ. ಕಾರಣ ನಾವು ದೇವರಿಗೆ ಗೌರವವನ್ನು ಕಡಿಮೆ ಮಾಡುವಾಗ ನಮ್ಮ ಜೀವಿತ ಹೇಗೆ ಆಶೀರ್ವದಿಸಲ್ಪಡುವುದಕ್ಕೆ ಸಾಧ್ಯ? ಆದ್ದರಿಂದ ಈ ದಿವಸಗಳಲ್ಲಿ ಯೋಬನ ಮೂಲಕವಾಗಿ ನಾವು ಕಲಿತುಕೊಳ್ಳಬೇಕು. ದುರವಸ್ಥೆಗಳು ಹಾಗೆ ಇದ್ದರೂ, ಎಲ್ಲ ನಷ್ಟಗಳು ವೇದನೆಗಳಾಗಿಯೇ ಇದ್ದರೂ ಕೂಡ ದೇವರು ಅಂದುಕೊಂಡದನ್ನು ಮಾಡುವುದಕ್ಕೆ ಶಕ್ತರಾಗಿದ್ದಾರೆ. ಆತನಿಗೆ ಯಾವುದೂ ಕೂಡ ಅಸಾಧ್ಯವಲ್ಲ ಎಂಬುದಾಗಿ ಆತನಿಗೆ ಸಲ್ಲತಕ್ಕಂಥ ಘನತೆಯನ್ನು, ಗೌರವವನ್ನು ಯಥಾರ್ಥವಾಗಿ, ಶ್ರೇಷ್ಠವಾಗಿ ನಾವು ಸಲ್ಲಿಸುವುದಾದರೆ ದೇವರು ಯಾವ ರೀತಿಯಾಗಿ ಯೋಬನ ದುರವಸ್ಥೆಯನ್ನು ಬದಲಾಯಿಸಿ ಅವನು ಕಳಕೊಂಡ ಎಲ್ಲವನ್ನು ಕೂಡ ಎರಡರಷ್ಟಾಗಿ ಕೊಟ್ಟು ವಿಶೇಷವಾಗಿ ಆಶೀರ್ವದಿಸಿ ಪರಿಪೂರ್ಣವಾದಂಥ ಜೀವಿತವಾಗಿ ಮಾರ್ಪಡಿಸಿದರು, ಅದೇ ರೀತಿಯಾಗಿ ನಮ್ಮ ಜೀವಿತಗಳನ್ನು ಕೂಡ ಆಶೀರ್ವದಿಸಿ ಎಲ್ಲವನ್ನು ಪರಿಪೂರ್ಣವಾಗಿ ಶ್ರೇಷ್ಠತೆಯಲ್ಲಿ ಮುನ್ನಡೆಸಿ ಆಶೀರ್ವದಿಸುವಂತಹ ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಕೂಡ ನಡೆಯಲಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಘನತೆಗೆ, ಆತನ ಗೌರವಕ್ಕೆ ಧಕ್ಕೆ ತರುವಂತಹದನ್ನು ಕೆಳಗಿಳಿಸುವಂತ ಯಾವುದೇ ಮಾತುಗಳು, ವರ್ತನೆಗಳು, ಕಾರ್ಯಗಳು, ಆಲೋಚನೆಗಳು ನಮ್ಮಲ್ಲಿ ಬರಕೂಡದು. ಅದರ ವಿಷಯವಾಗಿ ನಾವು ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು ಎಂಬುದನ್ನು ತಿಳಿದು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸವನ್ನು ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಯೋಬನು ತನ್ನ ದುರವಸ್ಥೆಯ ಮಧ್ಯದಲ್ಲಿ ಎಲ್ಲವೂ ಕೂಡ ನಷ್ಟ, ವೇದನೆಗಳೇ ಆಗಿರುವಾಗ ದೇವರನ್ನು ಘನಪಡಿಸುವವನಾಗಿ, ದೇವರೇ ನೀನು ಸಕಲ ಕಾರ್ಯಗಳನ್ನು ನಡೆಸಬಲ್ಲವನು, ಯಾವ ಸಂಕಲ್ಪವೂ ನಿನಗೆ ಅಸಾಧ್ಯವಲ್ಲ ಎಂಬುದಾಗಿ ಘನಪಡಿಸಿದಂತೆ, ಅಪ್ಪ ನಿನಗೆ ಮಹಿಮೆಯನ್ನು ಸಲ್ಲಿಸಿದಂತೆ ಈ ದಿವಸಗಳಲ್ಲಿ ನಾವು ಕೂಡ ಜೀವಿಸಬೇಕು. ನಮ್ಮ ದುರವಸ್ಥೆಗಳ ಮಧ್ಯದಲ್ಲಿ, ಇಕ್ಕಟ್ಟು ವೇದನೆಗಳ ಮಧ್ಯದಲ್ಲಿ, ನಿಂದ ಅವಮಾನಗಳ ಮಧ್ಯದಲ್ಲಿ, ಕೊರತೆಗಳ ಮಧ್ಯದಲ್ಲಿ ಕರ್ತನೆ, ನಾವು ನಿಮಗೆ ಸಲ್ಲತಕ್ಕಂಥ ಗೌರವವನ್ನು, ಘನತೆಯನ್ನು ಎಂದಿಗೂ ಅಪ್ಪ ಕಡಿಮೆ ಮಾಡಬಾರದು. ಅದನ್ನು ಅಪ್ಪ ಸ್ತೋತ್ರರಾಜ ಕಾದುಕೊಳ್ಳುವುದಕ್ಕೆ, ನಿನ್ನನ್ನು ಘನಪಡಿಸುತ್ತಾ ಜೀವಿಸಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ತಡೆಗಳು ಮುರಿದು ಹೋಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ವಿರೋಧವಾದಂಥ ಕ್ರಿಯೆಗಳು ನಾಶವಾಗಲಿ. ನಿನ್ನ ಮಕ್ಕಳು ಕರ್ತನೆ ಎರಡರಷ್ಟು ಮೇಲುಗಳನ್ನು, ಆಶೀರ್ವಾದಗಳನ್ನು ಅನುಭವಿಸುತ್ತಾ ಜಯದಲ್ಲಿ ನಡೆಯುವುದಕ್ಕೆ ಸಹಾಯ
ಸಹಾಯ ಮಾಡಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನೊಟ್ಟಿಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ರಸದಿಗನ ಮಾನವನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.